ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋದ್ರ ಬಗ್ಗೆ ಅಂದರೆ ಮಂಗಳವಾರ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ಬಗ್ಗೆ. ಇನ್ ಜಸ್ಟ್ 2 ಅವರ್ಸ್ 3 ಅವರ್ಸ್ ಅಷ್ಟೇ ಇರೋದು ವೋಟಿಂಗ್ ರಿಸಲ್ಟ್ ಕ್ಲೋಸ್ ಆಗೋಕ್ಕೆ. ಅದರಲ್ಲಿ ಎಷ್ಟು ಚೇಂಜ್ ಆಗಿದೆ ವೋಟಿಂಗ್ನಲ್ಲಿ, ಯಾರು ಫಸ್ಟ್ ಮುಂದೆ ಇದ್ದಾರೆ, ಯಾರು ಕೆಳಗಡೆ ಬರ್ತಾವ್ರೆ ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಯಾರು ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವತ್ತು ಬೆಳಗ್ಗೆ ಇನ್ನೇನು ವೇಕಪ್ ಸಾಂಗ್ ಆಗೋಕ್ಕಿಂತ ಮುಂಚೆ 10 ನಿಮಿಷ ಹಿಂದೆನೇ ಗಿಲ್ಲಿ ಎದೊಳ್ತಾನೆ. ಗಿಲ್ಲಿ ಎದೊಳಿ ವಾಶ್ರೂಮ್ ಎಲ್ಲ ಹೋಗಿ ಬರ್ತಾನೆ, ವಾಪಸ್ ಹೋಗಿ ಮಲ್ಕೊಂತಾನೆ. ಅಷ್ಟರಲ್ಲಿ ವೇಕಪ್ ಸಾಂಗ್ ಪ್ಲೇ ಆಗುತ್ತೆ. ಯಾವ ವೇಕಪ್ ಸಾಂಗ್ ಅಂತ ಕೇಳೋದಾದ್ರೆ ಅದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಚಕ್ರವ್ಯೂಹ ಚಿತ್ರದ ಗೆಳೆಯ ಗೆಳೆಯ ಗೆಲುವೆ ನಮದಯ್ಯ, ಹೇಗಿದ್ದರೆ ಹೇಗೋ ಜೊತೆಯಾಗಿರುವ ಹೀಗೆ ಎಂದೆಂದು ಈ ಸಾಂಗ್ ಪ್ಲೇ ಮಾಡ್ತಾರೆ. ಸಾಂಗ್ ಪ್ಲೇ ಮಾಡಿದ ಬಿಗ್ ಬಾಸ್ ಮೇಲೆ ಇರೋದು ಬರೀ 7 ಜನ. ಅದಕ್ಕೆ ಅಷ್ಟು ಗಾರ್ಡನ್ ಏರಿಯಾದಲ್ಲಿ ಡ್ಯಾನ್ಸ್ ಮಾಡಲ್ಲ, ಲಿವಿಂಗ್ ಏರಿಯಾದಲ್ಲ ಡ್ಯಾನ್ಸ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ನಿಮ್ಗೆಲ್ಲರೂ ಗೊತ್ತಿದ್ದಂಗೆ ಹಾಡ್ ಪ್ಲೇ ಮಾಡಿಸಿ ಯಾರು ಫಸ್ಟ್ ಡ್ಯಾನ್ಸ್ ಮಾಡೋದು? ರಕ್ಷಿತ್ ಅವ್ರು ಬಂದು ಡ್ಯಾನ್ಸ್ ಮಾಡ್ತಾರೆ. ಎಲ್ಲಿ ಅಂದರೆ ಕಿಚನ್ ಏರಿಯಾ ಥರ ಡ್ಯಾನ್ಸ್ ಮಾಡ್ತಾರೆ. ಕಿಚನ್ ಏರಿಯಾದಲ್ಲಿ ರಕ್ಷಿತಾ, ರಘು ಮತ್ತು ಗಿಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆ ಕಡೆ ಅಶ್ವಿನಿ ಅವರು ಒಬ್ಬರೇ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆಮೇಲೆ ಧ್ರುವ ಅಂತವ್ರು ಬಂದು ಜಾಯ್ನ್ ಆಗ್ತಾರೆ. ಈ ಕಡೆ 3 ಜನ ಡ್ಯಾನ್ಸ್ ಆಡ್ತಾ ಇದ್ರಲ್ಲ ಕಿಚನ್ ಏರಿಯಾದಲ್ಲಿ. ಆಮೇಲೆ ಜೊತೆಗೆ ಕಾವ್ಯನೂ ಸೇರ್ಕೊತಾರೆ. ಅಂದರೆ 4 ಜನ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಕಿಚನ್ ಏರಿಯಾದಲ್ಲಿ. ನಿಂಗೆ ಗೊತ್ತಿದ್ದಂಗೆ ಈಗ ಫ್ರೆಂಡ್ಸ್ ಅಲ್ವಾ ರಘು ಮತ್ತು ಗಿಲ್ಲಿ, ಶೋಲ್ಡರ್ ಹತ್ರ ಕೈ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಕೃಷ್ಣ, ಗಿಲ್ಲಿ, ರಘು, ರಕ್ಷಿತಾ ಎಲ್ಲ ಗಾರ್ಡನ್ ಏರಿಯಾಗೆ ಬರ್ತಾರೆ. ಜೊತೆಗೆ ಕಾವ್ಯವರು ಇರ್ತಾರೆ. ಆಮೇಲೆ ಒಂದು 5 ನಿಮಿಷ ಮಾತಾಡ್ತಾ ಇರ್ತಾರೆ. ಯಾವ ಟಾಪಿಕ್ ಅಂತ ತೋರಿಸಲ್ಲ. ನೆಕ್ಸ್ಟು ಇನ್ನೊಂದು 5 ನಿಮಿಷ ಆದಮೇಲೆ ಅಶ್ವಿನಿಯವರು ಕೂಡ ಬರ್ತಾರೆ. ಯಾಕಂದರೆ ಧ್ರುವಂತವರು ಬೆಳಗ್ಗೆ ಎದ್ದು ಪೂಜೆ ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ಅಶ್ವಿನಿಯವರು ಕೂಡ ಬಂದು ಗಾರ್ಡನ್ ಏರಿಯಾದಲ್ಲಿ ಮಾತಾಡ್ಕೊತಿರ್ತಾರೆ. ಯಾವ್ದು ಟಾಪಿಕ್ ಬಗ್ಗೆ ಮಾತಾಡ್ತಾರೆ ಅಂದರೆ ನಿಮ್ಗೆಲ್ಲೂ ಗೊತ್ತಿದೆ, ಫೇಮಸ್ ಟಾಪಿಕ್ಕು ರಕ್ಷಿತ್ ಅವ್ರ ಮದುವೆ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ನಿನ್ನೆನೂ ಅಷ್ಟೇ ಮದುವೆ ಬಗ್ಗೆನೇ. ಯಾಕಂದರೆ ಮಲ್ಲಮ್ಮ ಅವ್ರು ಬಂದಿದ್ರು, ಅವಾಗೂ ಅದೇ ಟಾಪಿಕ್, ಇವಾಗೂ ಅದೇ ಟಾಪಿಕ್ಕು. ಅಂದರೆ ಯಾವ ಪ್ಲೇಸಿನ ಗಂಡು ಹಿಂಗಿರ್ಬೇಕು ಏನು ಕತೆ ಅಂತ ರಕ್ಷಿತ್ ಅವ್ರು ಹೇಳ್ತಾರೆ. ಉತ್ತರ ಕರ್ನಾಟಕ ಆ ಕಡೆಯಿಂದ ಬರಬೇಕು, ಹಿಂಗೆ ಮಾತಾಡ್ತಾ ಇರ್ತಾರೆ. ಅಶ್ವಿನಿ ಅವ್ರು ಹೇಳ್ತಾರೆ ಮಾಳೂರ ಹಿಂಗೆ ಹೇಳ್ತಾ ಇರ್ತಾರೆ, ಕಾಳಿ ಎಳಿತಾ ಇರ್ತಾರೆ. ರಕ್ಷಿತಾ ಕೋಪ ಬಂದ್ಬಿಡುತ್ತೆ, ನನಗೆ ಈ ಟಾಪಿಕ್ ಯಾವಾಗೂ ಇದೇ ಟಾಪಿಕ್ ಎತ್ತಿ ಮಾತಾಡ್ತೀರಾ, ನನಗೆ ಈ ಟಾಪಿಕ್ ಎತ್ತಬಾರ್ದು, ನನಗೆ ಇಷ್ಟು ಇಂಟ್ರೆಸ್ಟ್ ಇಲ್ಲ, ಹಿಂಗೆ ಅಂತ ಹೇಳ್ತಿರ್ತಾರೆ. ಅಶ್ವಿನಿ ಹೇಳ್ತಾರೆ ನನಗೆ ಈ ಟಾಪಿಕ್ ಮೇಲೆ ಇಂಟ್ರೆಸ್ಟು ಅಂತ. ರಕ್ಷಿತಾ ಹೇಳ್ತಾರೆ ಇಲ್ಲ, ನನಗೆ ಏನಕ್ಕೆ ಈ ಟಾಪಿಕ್, ನಿಮ್ಮ ಟಾಪಿಕ್ ಎತ್ಕೊಂಡು ಮಾತಾಡಿ, ಯಾಕೆ ನನ್ನ ಟಾಪಿಕ್ ಎತ್ಕೊಂಡು ಮಾತಾಡ್ತೀರಾ ಅಂತ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಬೆಳಗ್ಗೆನೆ. ಇದಿತ್ತು ಬೆಳಗ್ಗೆ ನ್ಯೂಸು. ಇನ್ನು ವೋಟಿಂಗ್ ರಿಸಲ್ಟ್ ಇನ್ನೇನು ಜಸ್ಟ್ 3 ಅವರ್ಸ್ ಇದೆ ವೋಟಿಂಗ್ ರಿಸಲ್ಟ್ ಕ್ಲೋಸ್ ಆಗೋಕ್ಕೆ. ಏನಾಗ್ಬೋದು ವೋಟಿಂಗ್ ರಿಸಲ್ಟ್ ಅಂತ ಬನ್ನಿ ವೋಟಿಂಗ್ ರಿಸಲ್ಟ್ನ ನೋಡ್ಕೊಂಬರೋಣ. 6ನೇ ಸ್ಥಾನದಲ್ಲಿ ಈಗಲೂ ಕೂಡ ಡ್ಯಾಶಿಂಗ್ ಧ್ರುವಂತವ್ರು ಇದ್ದಾರೆ. ಧ್ರುವಂತವ್ರಿಗೆ 7% ವೋಟಿಂಗ್ ಬಂದಿದೆ. 11 ಗಂಟೆಗೆ ಕಂಪೇರ್ ಮಾಡೋದಾದ್ರೆ -0.2% ಆಗಿದೆ ಧ್ರುವಂತವ್ರ ವೋಟಿಂಗ್. 5ನೇ ಸ್ಥಾನದಲ್ಲಿ ಈಗಲೂ ಕೂಡ ಕಾವ್ಯ ಶೈವ ಅವರು ಇದ್ದಾರೆ. ಅವ್ರಿಗೆ 17.3% ವೋಟಿಂಗ್ ಬಂದಿದೆ. 11 ಗಂಟೆಗೆ ಕಂಪೇರ್ ಮಾಡೋದಾದ್ರೆ 0.2% ವೋಟಿಂಗ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಕಾವ್ಯ ಸ್ವಲ್ಪ ಇನ್ಕ್ರೀಸ್ ಆಗ್ತಿದೆ ವೋಟಿಂಗ್ ಲೈನ್. ಇನ್ನು 4ನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಅವರು ಇದ್ದಾರೆ. ಅಶ್ವಿನಿ ಗೌಡ ಅವರಿಗೆ 17.5% ವೋಟಿಂಗ್ ಬಂದಿದೆ. 11 ಗಂಟೆಗೆ ಕಂಪೇರ್ ಮಾಡಿದ್ರೆ 0.3% ವೋಟಿಂಗ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಅಶ್ವಿನಿ ಅವ್ರ ವೋಟಿಂಗು. ಇನ್ನು 3ನೇ ಸ್ಥಾನಕ್ಕೆ ಬರೋದಾದ್ರೆ ಕ್ಯಾಪ್ಟನ್ ರಘು ಇದ್ದಾರೆ. ರಘು ಅವರಿಗೆ 18.1% ವೋಟಿಂಗ್ ಬಂದಿದೆ. 11 ಗಂಟೆ ಕಂಪೇರ್ ಮಾಡೋದಾದ್ರೆ 0.3% ವೋಟಿಂಗ್ ಜಾಸ್ತಿ ಆಗಿದೆ. 11 ಗಂಟೆಗೆ ಎಷ್ಟಿತ್ತು? 17.8 ಇತ್ತು. ಇನ್ನು 2ನೇ ಸ್ಥಾನಕ್ಕೆ ಬರೋದಾದ್ರೆ ಪಟಾಕಿ ರಕ್ಷಿತ್ ಅವರಿದ್ದಾರೆ. ಅವ್ರಿಗೆ 20.1% ವೋಟಿಂಗ್ ಬಂದಿದೆ. 11 ಗಂಟೆ ಕಂಪೇರ್ ಮಾಡಿದ್ರೆ 19.7 ಇತ್ತು. ಅಂದರೆ 0.4% ವೋಟಿಂಗ್ ಜಾಸ್ತಿ ಆಗಿದೆ ರಕ್ಷಿತ್ ಅವ್ರಿಗೆ. ಇನ್ನು ಫಸ್ಟ್ ಪ್ಲೇಸ್ನಲ್ಲಿ ಗಿಲ್ಲಿ ನಟ ಅವರಿದ್ದಾರೆ. ಗಿಲ್ಲಿ ನಟ ಅವ್ರಿಗೆ 23.2% ವೋಟಿಂಗ್ ಜಾಸ್ತಿ ಆಗಿದೆ. 11 ಗಂಟೆ ಕಂಪೇರ್ ಮಾಡಿದ್ರೆ 11 ಗಂಟೆಯಲ್ಲಿ 22.7 ಇತ್ತು. ಅವ್ರಿಗೆ 0.5% ವೋಟಿಂಗ್ ಜಾಸ್ತಿ ಆಗಿದೆ ಗಿಲ್ಲಿ ನಟ ಅವ್ರಿಗೆ. ಗಿಲ್ಲಿ ನಟ ಅವ್ರಿಗೆ ಜಾಸ್ತಿ ವೋಟ್ ಬರ್ತಾಯಿದೆ ಇವತ್ತು. ಬೆಳಗ್ಗೆ ಗಿಲ್ಲಿ ನಟ ಅವ್ರಿಗೆ ಜಾಸ್ತಿ ವೋಟ್ ಬರ್ತಿದೆ. ಬೆಳಗ್ಗೆ 0.6 ಇತ್ತು, ಈಗ 0.5, ಅಂದರೆ ಜಾಸ್ತಿನೇ ಆಗ್ತೈತೆ ವೋಟಿಂಗ್. ಈ ವೋಟಿಂಗ್ ರಿಸಲ್ಟ್ನ ಪ್ರಕಾರ ಡ್ಯಾಶಿಂಗ್ ಧ್ರುವಂತವರು ಆಚೆ ಕಡೆ ಹೋಗ್ತಾರೆ. ಅಂದರೆ ಮಿಡ್ ವೀಕ್ ಎಲೆಕ್ಷನ್ನಲ್ಲಿ ಆಚೆ ಕಡೆ ಹೋಗ್ತಾರೆ ಅಂತ ಹೇಳ್ಬೋದು. ನೋಡೋಣ, ಏನಾದ್ರು ಟ್ರಿಕ್ಸ್ ಪ್ಲೇ ಮಾಡ್ತಾರೆ ಬಿಗ್ ಬಾಸು. ರಘುವರ್ನ ಕಳಿಸ್ತಾರ, ಕಾವ್ಯರ್ನ ಕಳಿಸ್ತಾರ, ಇಲ್ಲಾಂದರೆ ಡ್ಯಾಶಿಂಗ್ ಧ್ರುವಂತವ್ರನ್ನೇ ಕಳಿಸ್ತಾರೆ ವೋಟಿಂಗ್ ಪ್ರಕಾರ ಅಂತ ನೋಡೋಣ. ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋ 6:30-7 ಗಂಟೆಗೆ ಬರ್ಬೋದು. ಎಡಿಟಿಂಗ್ ಆಗಿ ಸರ್ವರ್ ಸ್ವಲ್ಪ ಬ್ಯುಸಿ ಇರುತ್ತೆ ಯೂಟ್ಯೂಬ್, ಅದೆಲ್ಲ ಆಗೋಷ್ಟೊತ್ತಿಗೆ 7 ಗಂಟೆ ಆಗುತ್ತೆ. ಅಷ್ಟಲ್ಲಿ ಬರ್ಬೋದು ಅಂತ ಹೇಳ್ತಾ, ಯಾರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.